ನಮ್ಮ ಹತ್ರ ಟೋಟಲ್ ಆಗಿ 250 ಜೇನು ಪೆಟ್ಟಿಗೆಗಳಿದೆ. ಸ್ಥಳಾಂತರ ಜೇನು ಕೃಷಿಯನ್ನ ಮಾಡ್ತಾ ಇರ್ತೀವಿ. ನಾವಿವಾಗ ಸಾಕಾಣಿಕೆ ಮಾಡ್ತಾ ಇರೋದು ತುಡುವೆ ಜೇನು ಅಂತ ಕರಿತೀವಿ. ಎಲ್ಲಾ ವಾತಾವರಣಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಇದ್ರ ಮೇಂಟೆನೆನ್ಸ್ ಏನಿಲ್ಲ. ಒಂದು ಜೇನು ಪೆಟ್ಟಿಗೆಯಿಂದ ನಮಗೆ ಸರಿಸುಮಾರು 7ರಿಂದ 8 ಕೆಜಿ ಅಷ್ಟು ಉತ್ಪಾದನೆಯನ್ನ ಮಾಡುತ್ತೆ. ಪ್ರಕೃತಿಯಲ್ಲಿ ಯಾವ ಯಾವ ರೀತಿ ಹೂಗಳಿರುತ್ತೆ ಅದೇ ರೀತಿ ನಮಗೆ ಜೇನುತುಪ್ಪದ ಬಣ್ಣ ಮತ್ತೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು 15ರಿಂದ 20 ಜೇನು ಪೆಟ್ಟಿಗೆ ತಗೊಳ್ಳೋದಾದ್ರೆ ನೇರವಾಗಿ ನಿಮ್ ತೋಟಕ್ಕೆ ಬರ್ತೀವಿ. ಬಂದು ಇದನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಒಂದು ವಾರದಲ್ಲಿ ಒಂದು ದಿನ ನೀವು ಇದಕ್ಕೆ ಟೈಮ್ ಕೊಟ್ರೆ ಸಾಕಾಗುತ್ತೆ. ಪ್ರತಿದಿನ ಇದರಲ್ಲಿ ಕೆಲಸ ಅನ್ನೋದೇನಿರಲ್ಲ. ಈ ಶ್ರೇಷ್ಠ ಜೇನು ಕೃಷಿಕ ಅಂತೇಳಿ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿರೋದು. ಈ ಜೇನು ಮೇಣವನ್ನ ಪ್ರತಿ ಕೆಜಿಗೆ 800 ರೂಪಾಯಿನಂತೆ ನಮಗೆ ಪ್ರತಿ ತಿಂಗಳು ನಮ್ಮ ಹತ್ರ ತಗೊಂಡು ಹೋಗ್ತಾ ಇರ್ತಾರೆ. ಜೇನುತುಪ್ಪ ನೇರವಾಗಿ ಇದ್ರ ಒಳಗಡೆ ಇಲ್ಲಿ ಸ್ಟೋರ್ ಆಗುತ್ತೆ. ಇದು ಒಂದು ಗ್ಲಾಸ್ ಬಾಟ್ಲ್ ಅಲ್ಲಿ ಕೊಡ್ತಾ ಇರೋದು. 1 ಕೆಜಿಗೆ ಇದು 900 ರೂಪಾಯಿ ಆಗುತ್ತೆ. ನಮ್ಮ ಹತ್ರ ಬಲ್ಕ್ ಆಗಿ ಜೇನುತುಪ್ಪವನ್ನ ತಗೊಂಡು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ತಗೊಂಡು ನೇರವಾಗಿ ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು. ನಮಸ್ಕಾರ, ನನ್ನ ಹೆಸರು ಚಂದ್ರಗೌಡ ಅಂತೇಳಿ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಉಗಲೂರು ಗ್ರಾಮದವರು. ಇವಾಗ ಏನ್ ನೀವು ನೋಡ್ತಾ ಇದ್ರಿ ಸಮಗ್ರ ಕೃಷಿ ತೋಟ. ನಾವು ಇವಾಗ 9 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಬರ್ತಾ ಇದ್ದೀವಿ. ಈ 9 ವರ್ಷದಲ್ಲಿ ನಾವು ಈ ಜೇನು ಸಾಕಾಣಿಕೆಯನ್ನ ಯಾವ ರೀತಿ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಈ ಸಮಗ್ರ ಕೃಷಿಯಲ್ಲಿ ಅಂದ್ರೆ ಸ್ಥಳಾಂತರ ಜೇನು ಕೃಷಿ ಅಂತ ಕರಿತೀವಿ. ನಮ್ಮ ಹತ್ರ ಟೋಟಲ್ ಆಗಿ 250 ಜೇನು ಪೆಟ್ಟಿಗೆಗಳಿದೆ. ಒಂದೇ ಹತ್ರ ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಹೂ ಬಿಡ್ತಕ್ಕಂಥ ಹೂಗಳೇ ಬೇರೆ ಇರುತ್ತೆ, ಬೇರೆ ಬೇರೆ ತೋಟಗಳಲ್ಲಿ ಬೇರೆ ಇರುತ್ತೆ. ಹಾಗಾಗಿ ಈ ಸ್ಥಳದಿಂದ ಬೇರೆ ಬೇರೆ ಸ್ಥಳಗಳಿಗೆ ನಾವು ತಗೊಂಡೋಗಿ ಸ್ಥಳಾಂತರ ಜೇನು ಕೃಷಿಯನ್ನ ಮಾಡ್ತಾ ಇರ್ತೀವಿ. ಮೊದಲು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಏನೇನೆಲ್ಲ ಪರಿಕರಗಳು ಬೇಕು ಅನ್ನೋದಾದ್ರೆ, ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ತದನಂತರ ಅಡಿಮಣೆ ಅಂತ ಕರಿತೀವಿ, ಬ್ರೂಡ್ ಚೇಂಬರ್ ಅಂತ ಕರಿತೀವಿ, ಇದನ್ನ ಸೂಪರ್ ಚೇಂಬರ್ ಅಂತ ಕರಿತೀವಿ, ಕ್ಯಾಪ್ ಅಂತ ಕರಿತೀವಿ. ಇಷ್ಟು ಜೇನು ಸಾಕಾಣಿಕೆಗೆ ಬೇಕಾಗುತ್ತೆ. ಇವಾಗ ಜೇನು ಸಾಕಾಣಿಕೆಯನ್ನ ಯಾಕೆ ಮಾಡಬೇಕು? ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ಈ ರೈತರಿಗೆ ಅತಿ ಹೆಚ್ಚು ಇಳುವರಿ. ಈ ಮೇನ್ ಆಗಿ ನಾವೆಲ್ಲಾ ರೈತರು ನಮ್ಮ ಸ್ವಾರ್ಥ ಏನಂದ್ರೆ, ನಾವು ಬೆಳೀತಕ್ಕಂಥ ಬೆಳೆಗಳಲ್ಲಿ ಅತಿ ಹೆಚ್ಚು ಇಳುವರಿ ಬೇಕು ಅಂತ ನಾವು ಎಲ್ಲದನ್ನು ನಾವು ಇದನ್ನ ಮಾಡ್ತಾ ಇರ್ತೀವಿ. ಇಳುವರಿ ನಾವು ಗೌರ್ಮೆಂಟ್ ಗೊಬ್ಬರಗಳನ್ನ ತಂದು ಸುರಿಯೋದ್ರಿಂದ ನಮ್ಗೆ ಇಳುವರಿ ಬರಲ್ಲ. ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಏನೇನು ದುಂಬಿಗಳಿದೆ, ಜೇನು ಹುಳಗಳಿದೆ, ಇವುಗಳನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮ ಬೆಳೆಗಳಿಗೆ ಆಟೋಮೆಟಿಕ್ ಆಗಿ ಇಳುವರಿ ಬಂದೇ ಬರುತ್ತೆ. ಈ ಜೇನು ಹುಳಗಳು ನಮ್ಮ ತೋಟದಲ್ಲಿ ಯಾವ್ದಾದ್ರು ಬೆಳೆಗಳನ್ನ ಬೆಳಿಲಿ, ಒಂದು ಹೂ ಅರಳಿದೆ ಅಂತ ಹೇಳಿದ್ರೆ ಈ ಜೇನು ದುಂಬಿಗಳು ಹೋಗಿ ಅದನ್ನ ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಅದು ಕಾಯಿ ಕಟ್ಟುತ್ತೆ. ನಾವು ಜೇನು ಸಾಕಾಣಿಕೆ ಮಾಡದೇ ಇರಲಿ, ಅಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜೇನು ಹುಳಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಡಗಿರ್ತವೆ. ಈಗ ರೈತನ ಮಿತ್ರ ಎರೆಹುಳು ಅಂತ ಏನ್ ಕರ್ಸ್ಕೊಂಡಿದೆ, ಅದೇ ನಿಟ್ಟಿನಲ್ಲಿ ಈಗ ರೈತನ ಮಿತ್ರ ಜೇನು ಹುಳನೂ ಹೌದು. ನಾವಿವಾಗ ಸಾಕಾಣಿಕೆ ಮಾಡ್ತಾ ಇರೋದು ತುಡುವೆ ಜೇನು ಅಂತ ಕರಿತೀವಿ. ಈ ತುಡುವೆ ಜೇನು ಬಂದು ಈ ಪ್ರಕೃತಿಯಲ್ಲಿ ಮರದ ಕೊಠರೆಯಲ್ಲಿ ಹಾವಿನ ಹುತ್ತದಲ್ಲಿ ಇರುತ್ತೆ. ನಾವಿವಾಗ ಈ ರೀತಿ ಪೆಟ್ಟಿಗೆಗಳನ್ನ ಮಾಡಿ ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಾ ಇರೋದು. ಈ ಪೆಟ್ಟಿಗೆ ಜೇನು ಅಂತ ಏನ್ ಕರಿತೀವಿ, ಇದು ಕೂಡ ಪ್ರಕೃತಿಯಲ್ಲಿನೇ ಆಹಾರ ಹುಡುಕುತ್ತೆ. ಪ್ರಕೃತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಏನಾಗುತ್ತೆ, 5:30ಯಿಂದ ಸಾಯಂಕಾಲ 6:30ವರೆಗೂ ಕೆಲಸ ಸ್ಟಾರ್ಟ್ ಮಾಡಿರುತ್ತೆ. ಇದಕ್ಕೆ ರೋಗಗಳು ಬಂದು ತೈಸೈಕ್ ಬ್ರೂಡ್ ಮತ್ತೆ ವ್ಯಾಕ್ಸ್ ಮಾತ್ ಅಂತ 2 ರೋಗಗಳು ಬರುತ್ತೆ. ಈ ರೋಗಗಳನ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ ಅಂತ ಹೇಳೋದಾದ್ರೆ, ಈ ತೈಸೈಕ್ ಬ್ರೂಡ್ ಅನ್ನೋದು ನಮ್ ಕಡೆ ಜಾಸ್ತಿ ಕಂಡು ಬರಲ್ಲ. ಇದು ಕೇರಳ ಮತ್ತೆ ಈ ದಕ್ಷಿಣ ಕನ್ನಡಗಳಲ್ಲಿ ಅಲ್ಲಿ ಆ ಏರಿಯಾದಲ್ಲಿ ಮಾತ್ರ ಬರೋದು. ಇಲ್ಲಿ ನಮಗೆ ಅತಿ ಹೆಚ್ಚು ಕಾಡ್ತಕ್ಕಂಥ ರೋಗ ಏನಂತ ಹೇಳಿದ್ರೆ, ಇದಕ್ಕೆ ವ್ಯಾಕ್ಸ್ ಮಾತ್ ಅಂತ ಬರುತ್ತೆ. ವ್ಯಾಕ್ಸ್ ಮಾತ್ ರೋಗ ಒಂದು ನಾವು ಅವಾಯ್ಡ್ ಮಾಡಿದ್ರೆ ಆಯ್ತು, ಮತ್ತೇನು ರೋಗಗಳು ಬರಲ್ಲ. ಈ ಜೇನು ಪ್ರಭೇದದಲ್ಲಿ ಸುಮಾರು 4 ಪ್ರಭೇದಗಳಿವೆ. ಈ 4 ಪ್ರಭೇದದಲ್ಲಿ ಈ ಬಂದು ತುಡುವೆ ಜೇನು ಅಂತ ಕರಿತೀವಿ. ಈ ತುಡುವೆ ಜೇನು ಮಾತ್ರ ನಮಗೆ ಸಾಕ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜೇನು. ಇದರಲ್ಲಿ ಎಪಿಸ್ ಮೆಲ್ಲಿಫೆರಾ ಅಂತ ಬರುತ್ತೆ. ಈ ಎಪಿಸ್ ಮೆಲ್ಲಿಫೆರಾ ಬಂದು ಅದು ಕುಟುಂಬ ದೊಡ್ಡದಾಗಿರುತ್ತೆ. ಈ ಬಯಲು ಸೀಮೆಯಲ್ಲಿ ಅದನ್ನ ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟ. ಈ ನಮ್ಮ ಎಪಿಸ್ ಸೆರೆನಾ ಅಂತ ಏನ್ ಕರಿತೀವಿ, ಇದು ಬಂದು ನಮ್ಮ ಇಂಡಿಯನ್ ಬೀಸ್. ಇದು ನಮ್ಮ ಕರ್ನಾಟಕ ಮತ್ತೆ ಭಾರತದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಇದನ್ನ ಸಾಕಾಣಿಕೆ ಮಾಡ್ಕೋಬಹುದು. ಎಲ್ಲಾ ವಾತಾವರಣಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಇದ್ರ ಮೇಂಟೆನೆನ್ಸ್ ಏನಿಲ್ಲ. ಪ್ರತಿ ವಾರಕ್ಕೆ ಒಂದು ಸಾರಿ ನೀವು ಇದನ್ನ ಪೆಟ್ಟಿಗೆಗಳನ್ನ ಓಪನ್ ಮಾಡೋದು, ಗೂಡನ್ನ ಯಾವ ರೀತಿ ಕಟ್ಟಿದೆ, ಯಾವ ರೀತಿ ತುಪ್ಪ ಮಾಡ್ತಾ ಇದೆ, ಯಾವ ರೀತಿ ಮರಿ ಹುಳಗಳು ಡೆವಲಪ್ ಆಗ್ತಾ ಇದೆ, ಇದನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಅಷ್ಟೇ ಸಾಕಾಗುತ್ತೆ. ಇವಾಗ ನಮ್ಮ ಹತ್ರ ಕೆಲಸ ಇಲ್ಲ, ನಾವು ಸುಮ್ಮನೆ ಖಾಲಿ ಇದ್ದೀವಿ ಅನ್ನೋರು ನೇರವಾಗಿ ಇದಕ್ಕೆ ಜೇನು ಸಾಕಾಣಿಕೆಗೆ ಬರಬಹುದು. ಇದನ್ನ ಕಡಿಮೆ ಬಂಡವಾಳದಲ್ಲೇನೆ ಒಂದು ಉದ್ಯಮವನ್ನ ಹುಟ್ಟಾಕ್ಬಹುದು. ಈ ತುಡುವೆ ಜೇನು ಬಂದು ಒಂದು ಜೇನು ಪೆಟ್ಟಿಗೆಯಿಂದ ನಮಗೆ ಸರಿಸುಮಾರು 7ರಿಂದ 8 ಕೆಜಿ ಅಷ್ಟು ಉತ್ಪಾದನೆಯನ್ನ ಮಾಡುತ್ತೆ. ಒಂದು ಸೀಸನ್ ಅಲ್ಲಿ 7ರಿಂದ 8 ಕೆಜಿ ಅಷ್ಟು ಜೇನುತುಪ್ಪವನ್ನ ಒಂದು ಪೆಟ್ಟಿಗೆಯಿಂದ ನಾವು ಎಕ್ಸೆಪ್ಟ್ ಮಾಡಬಹುದು, ಬರುತ್ತೆ. ಈ ಕೆಲಸಗಾರ ಹುಳುಗಳ ಜೀವಿತಾವಧಿ ಬಂದು ಬರೀ 60 ದಿನ ಮಾತ್ರ ಈ ಕೆಲಸಗಾರ ಹುಳುಗಳು ಬದುಕಿರುತ್ತೆ. ಇದರಲ್ಲಿ ರಾಣಿ ಹುಳ ಅಂತ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಹುಳ ಇರುತ್ತೆ. ಅದ್ರ ಜೀವಿತಾವಧಿ ಬಂದು ಈ 1 ವರ್ಷದಿಂದ 2 ವರ್ಷದವರೆಗೂ ಅದು ಬದುಕಿರುತ್ತೆ.
ಇದರಲ್ಲಿ ಗಂಡು ಹುಳಗಳು ಬರುತ್ತೆ. ಗಂಡು ಹುಳಗಳ ಜೀವಿತಾವಧಿ ಬಂದು ಒಂದು 15ರಿಂದ 20 ದಿನ ಮಾತ್ರ ಈ ಕುಟುಂಬದಲ್ಲಿ ಬದುಕಿರುತ್ತೆ. ತದನಂತರ ಅದು ಮರಣವನ್ನು ಹೊಂದಿರುತ್ತೆ. ಈ ಲಾಭಗಳು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇವಾಗ ಈ ಜೇನು ಕುಟುಂಬ ಫುಲ್ ಆಗಿದೆ. ಈ ಫುಲ್ ಆಗಿರ್ತಕ್ಕಂಥ ಜೇನು ಕುಟುಂಬದಲ್ಲಿ ನಾವು ಇನ್ನೊಂದು ಜೇನು ಪೆಟ್ಟಿಗೆಯನ್ನ ತಗೊಂಡು ಇದರಲ್ಲಿ ಇರ್ತಕ್ಕಂಥ ಅರ್ಧ ಹುಳಗಳನ್ನ ನಾವು ಪಾಲ್ ಮಾಡೋದಾದ್ರೆ, ಈ ಒಂದು ವರ್ಷಕ್ಕೆ ನಾವು 2ರಿಂದ 3 ಸರಿ ಪಾಲ್ ಮಾಡ್ಬೋದು. ಪಾಲ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಜೇನು ಹುಳಗಳ ಸಂತತಿ ಹೆಚ್ಚಾಗುತ್ತೆ, ಪೆಟ್ಟಿಗೆಗಳನ್ನ ಹೆಚ್ಚು ಮಾಡ್ಕೋಬಹುದು. ನೀವು ಈ ಜೇನುತುಪ್ಪವನ್ನ ನೋಡ್ತಾ ಇರ್ತೀರಾ ಯಾವ ರೀತಿ ಕಲರ್ ಆಗಿದೆ ಅಂತೇಳಿ. ಇದು ಬಂದು ನಾವು ಒಂದು ವರ್ಷದಲ್ಲಿ ಸುಮಾರು 3ರಿಂದ 4 ಬಣ್ಣಗಳಲ್ಲಿ ಜೇನುತುಪ್ಪವನ್ನ ನೋಡಬಹುದು. ನೀವು ಮಾರ್ಕೆಟ್ ಅಲ್ಲಿ ಬರೀ ಒಂದೇ ಬಣ್ಣದಲ್ಲಿ ಜೇನುತುಪ್ಪ ನೋಡಿರ್ತೀರಾ. ಅದೇ ನೇರವಾಗಿ ಒಂದು ಪೆಟ್ಟಿಗೆಯನ್ನ ಇಟ್ಟು ಜೇನು ಸಾಕಾಣಿಕೆ ಮಾಡೋದಾದ್ರೆ ಒಂದೇ ಕಲರ್ ಅಲ್ಲಿ ತುಪ್ಪ ಬರಲ್ಲ, ನಾನಾ ರೀತಿ ಕಲರ್ ಅಲ್ಲಿ ತುಪ್ಪಗಳು ಇರುತ್ತೆ. ಯಾಕೆ ನಾವು ಇದನ್ನ ಏನು ಅಡಲ್ಟ್ರೇಷನ್ ಏನು ಮಾಡಲ್ಲ, ಯಾಕೆ ಈ ರೀತಿ ಕಲರ್ಗಳು ಬರುತ್ತೆ ಅನ್ನೋದಾದ್ರೆ, ಪ್ರಕೃತಿಯಲ್ಲಿ ಯಾವ ಯಾವ ರೀತಿ ಹೂಗಳಿರುತ್ತೆ ಅದೇ ರೀತಿ ನಮಗೆ ಜೇನುತುಪ್ಪದ ಬಣ್ಣ ಮತ್ತೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಜೇನು ಸಾಕಾಣಿಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಈ ಜೇನು ಸಾಕಾಣಿಕೆನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇವಾಗ ಇದಕ್ಕೆ ಮಾಹಿತಿ ಕೊರತೆ ಅನ್ನೋದು ತುಂಬಾ ಜನರಿಗೆ ಇರುತ್ತೆ. ಈ ಮಾಹಿತಿ ಕೊರತೆಗೆ ನಾವೇನ್ ಮಾಡ್ತಾ ಇದೀವಿ ಅನ್ನೋದಾದ್ರೆ, ನೀವು 15ರಿಂದ 20 ಜೇನು ಪೆಟ್ಟಿಗೆ ತಗೊಳ್ಳೋದಾದ್ರೆ ನೇರವಾಗಿ ನಿಮ್ ತೋಟಕ್ಕೆ ಬರ್ತೀವಿ. ಬಂದು ಇದನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಯಾವ ರೀತಿ ಇದ್ರದ್ದು ಕೆಲಸಗಳನ್ನ ಮಾಡಬೇಕು ಅಂತ ನಾವು ನಿಮ್ ತೋಟದಲ್ಲಿ ನೇರವಾಗಿ ಬಂದು ಅಲ್ಲಿ ನಿಮಗೆ ಮಾಹಿತಿಯನ್ನ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಈಗ ನೀವು ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ತಾ ಇರ್ತೀರಿ, ಆ ಉದ್ಯೋಗ ಜೊತೆಗೆ ಇನ್ನೊಂದು ಉದ್ಯಮವನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ. ಆ ಆಸೆ ಏನಾದ್ರೂ ಇದ್ರೆ ಈ ನೇರವಾಗಿ ಜೇನು ಸಾಕಾಣಿಕೆಗೆ ಬನ್ನಿ. ಯಾಕಂತ ಹೇಳೋದಾದ್ರೆ ಇದರಲ್ಲಿ ಕೆಲಸ ಕಡಿಮೆ ಇರುತ್ತೆ. ಒಂದು ವಾರದಲ್ಲಿ ಒಂದು ದಿನ ನೀವು ಇದಕ್ಕೆ ಟೈಮ್ ಕೊಟ್ರೆ ಸಾಕಾಗುತ್ತೆ. ಪ್ರತಿದಿನ ಇದರಲ್ಲಿ ಕೆಲಸ ಅನ್ನೋದೇನಿರಲ್ಲ. ಜೇನು ಹುಳಗಳು ನಮಗೋಸ್ಕರ ಶ್ರಮಿಸುತ್ತವೆ. ಇದು ಬಂದು ಜೇನು ಸಾಕಾಣಿಕೆಗೆ ಕಡಿಮೆ ಬಂಡವಾಳ. ಯಾಕಪ್ಪ ಅಂತ ಹೇಳಿದ್ರೆ, ಒಂದ್ ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ಜೇನುತುಪ್ಪ ಮತ್ತೆ ಜೇನು ಹುಳಗಳು ಹೆಚ್ಚಾಗುತ್ತೆ, ಇದರಲ್ಲಿ ಮೇಣನ್ನು ಸಿಗ್ತಾ ಹೋಗುತ್ತೆ. ಇದರ ವೆಚ್ಚ ಬಂದು ನಿಮಗೆ ಈಗ 3800ರಿಂದ 4500ವರೆಗೂ ಒಂದು ಜೇನು ಪೆಟ್ಟಿಗೆಗೆ ಖರ್ಚಾಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು, ಈ ಜೇನುತುಪ್ಪವನ್ನ ನಾವು ಯಾವ ರೀತಿ ರಿಮೂವ್ ಮಾಡ್ತೀವಿ, ಯಾವ ರೀತಿ ತೆಗೆದು ಯಾವ ರೀತಿ ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದೇನಿದೆ, ನಾವೊಂದು ಜೇನು ಕುಟುಂಬ, ಜೇನು ತಟ್ಟೆ ಅಂತ ಕರಿತೀವಿ. ಈ ಜೇನು ತಟ್ಟೆಯನ್ನ ಯಾವ ರೀತಿ ನಾವು ಇದರಲ್ಲಿ ಮೇಲ್ಗಡೆ ಸಿಪ್ಪೆ ಕಟ್ಟಿರುತ್ತೆ, ಇದನ್ನ ಈ ರೀತಿ ನಾವು ಫ್ರೆಶ್ ಮಾಡಿದಾಗ ಇದು ಸೀಲ್ ಇರೋದು ಅನ್ಸೀಲ್ ಆಗುತ್ತೆ. ಅನ್ಸೀಲ್ ಆದ ನಂತರ ಇದನ್ನ 2 ಸರಿ ಈ ರೀತಿ ಮಾಡಿ ಈ ಯಂತ್ರದೊಳಗಡೆ ನಾವು ಇದನ್ನ ಇಟ್ಟು ಇದನ್ನ ತಿರುಗಿಸ್ಬಿಡ್ತೀವಿ. ತಿರುಗಿಸಿದಾಗ ನಮಗೆ ಗಾಳಿ, ಇದರಲ್ಲಿ ಏನು ಒಂದು ಮಷಿನರಿ ಉಪಯೋಗ ಮಾಡಿಲ್ಲ. ಈ ಒಂದು ಯಂತ್ರದಿಂದ ನೇರವಾಗಿ ಗಾಳಿ ಪ್ರೆಷರ್ ಹೆಚ್ಚಾಗಿರೋದಕ್ಕೆ ಜೇನುತುಪ್ಪ ನೇರವಾಗಿ ಇದ್ರ ಒಳಗಡೆ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ನಾವು ಇನ್ನೊಂದು ಪಾತ್ರೆ ಒಳಗಡೆ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ಟೋರ್ ಮಾಡಿ ಇಟ್ಟಿರತಕ್ಕಂಥ ಜೇನುತುಪ್ಪವನ್ನ ನೀವು ಇವಾಗ ಏನ್ ನೋಡ್ತಾ ಇದ್ದೀರಿ, ಈ ರೀತಿ ನಾವು ಜೇನುತುಪ್ಪವನ್ನ ಬಾಟಲ್ಗೆ ಹಾಕಿ ಇದನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡಿದೀವಿ. ಈಗ ಜೇನು ಸಾಕಾಣಿಕೆಯನ್ನ ಮೊದಲ ಬಾರಿ ಮಾಡ್ತಾ ಇರ್ತೀರಾ, ನಿಮ್ಗೆ ಜೇನು ಹುಳುಗಳು ಚುಚ್ಚುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಆ ಚುಚ್ಚೋದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದು ಒಂದು ಮೊಖಪರದೆ ಅಂತ ಕರಿತೀವಿ. ಇದು ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಈ ಮೊಖಪರದೆಯನ್ನ ಉಪಯೋಗ ಮಾಡೋದ್ರಿಂದ ಜೇನು ಹುಳುಗಳ ಕಚ್ಚೋದಿಲ್ಲ, ಚುಚ್ಚುತ್ತೆ ಜೇನು ಹುಳುಗಳು. ಇದನ್ನ ಚುಚ್ಚೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು. ಜೇನು ಕುಟುಂಬದಿಂದ ಏನೇನೆಲ್ಲ ಲಾಭಗಳು ಬರುತ್ತೆ ಅನ್ನೋದಾದ್ರೆ, ಇದು ಒಂದು ಜೇನು ಮೇಣ ಅಂತ ಕರಿತೀವಿ. ಈ ಜೇನು ಮೇಣವನ್ನ ಪ್ರತಿ ಕೆಜಿಗೆ 800 ರೂಪಾಯಿನಂತೆ ನಮಗೆ ಪ್ರತಿ ತಿಂಗಳು ನಮ್ಮ ಹತ್ರ ತಗೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಇದು ಪ್ರತಿ ತಿಂಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇರಲ್ಲ. ವರ್ಷದಲ್ಲಿ ಒಂದು 3 ತಿಂಗಳು ಮಾತ್ರ ನಾವು ಇದನ್ನ ಮಾರಾಟ ಮಾಡ್ತೀವಿ. ಇದು ಬಂದು 1 ಕೆಜಿ 800 ರೂಪಾಯಿ ನಾವು ಕೊಡ್ತಾ ಇದೀವಿ. ಶುದ್ಧ ಮೇಣ ಏನೇನೆಲ್ಲ ರೆಡಿ ಆಗುತ್ತೆ ಅನ್ನೋದಾದ್ರೆ, ಸೌಂದರ್ಯವರ್ಧಕ ಕ್ರೀಮ್ಗಳು ರೆಡಿ ಆಗುತ್ತೆ. ಅದಾದ್ಮೇಲೆ ಲಿಪ್ಸ್ಟಿಕ್, ಮೆಂಥ ಪ್ಲಸ್ ಇವೆಲ್ಲ ಇದ್ರಲ್ಲೇ ರೆಡಿ ಆಗೋದು. ಇದನ್ನ 1 ಕೆಜಿ 800 ರೂಪಾಯಿ ಗೌರ್ಮೆಂಟ್ ರೇಟ್ ಇದೆ. ಇದನ್ನ ಬೇರೆ ಬೇರೆ ಕಡೆಗೆಲ್ಲ ನಾವು ಕಳಿಸ್ತಾ ಇರ್ತೀವಿ. ಇವಾಗ ವೀಕ್ಷಕರೇ, ನೀವು ಲೈವ್ ಜೇನುತುಪ್ಪ ತಿನ್ಬೇಕು ಅಂತ ಇರ್ತೀರಾ. ಈ ಲೈವ್ ಜೇನುತುಪ್ಪ ಅಂದ್ರೆ ಇವಾಗ ಏನ್ ನೀವು ಈ ಗೂಡು ನೋಡ್ತಾ ಇದೀರಿ, ಈ ಗೂಡು ಸಮೇತನೇ ನಾವು ತಟ್ಟೆ ಅಂತ ಏನ್ ಕರಿತೀವಿ, ಆ ತಟ್ಟೆಯನ್ನೇ ನೇರವಾಗಿ ಕಟ್ ಮಾಡಿ ಇದರಲ್ಲಿ ಬಾಕ್ಸ್ ಒಳಗಡೆ ಹಾಕಿ ಕಳಿಸ್ತಕ್ಕಂಥ ವ್ಯವಸ್ಥೆನೂ ಮಾಡಿದೀವಿ. ಇಲ್ಲ ನಮ್ಗೆ ಇದರಲ್ಲಿ ಕಡಿಮೆ ಜೇನುತುಪ್ಪ ಬರುತ್ತೆ, ಇದನ್ನ ತಿನ್ಲಿಕ್ಕೆ, ಇದನ್ನ ಹಿಂಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದಾದ್ರೆ, ನೀವು ಈ ರೀತಿ ಜೇನುತುಪ್ಪವನ್ನ ನಾವು ಪ್ಲೇನ್ ಆಗಿ ಜೇನುತುಪ್ಪವನ್ನು ಕಳಿಸ್ಕೊಡ್ತೀವಿ. ಇವಾಗ ನಿಮಗೆ ಜೇನುತುಪ್ಪದಲ್ಲಿ ಒಂದೇ ರೀತಿ ಬಣ್ಣ ಇರಲ್ಲ, ಬಣ್ಣಗಳು ಮತ್ತೆ ಟೇಸ್ಟ್ ಅಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಅಂತ ಹೇಳಿದೆ. ಇವಾಗ ನೀವು ನೋಡ್ತಾ ಇರಬಹುದು ಇದು ಬಣ್ಣಗಳು ಯಾವ್ಯಾವ ರೀತಿ ಇದೆ ಅಂತೇಳಿ. ಇವಾಗ ಜೇನುತುಪ್ಪ ನೀವು ಮಾರ್ಕೆಟ್ ಅಲ್ಲಿ ಬರೀ ಒಂದೇ ಕಲರ್ ಅಲ್ಲೇ ನೋಡ್ತಾ ಇರ್ತೀರಾ. ನಾವು ಕಳಿಸಿದಾಗ ಇದೇನೋ ನೀವು ಕಲಬೆರಕೆ ಮಾಡಿ ಕಳಿಸಿದೀರಾ ಅಂತ ನೀವು ಕೇಳ್ಬೋದು. ಆದ್ರೆ ನಾವು ಯಾವುದೇ ರೀತಿ ಕಲಬೆರಕೆ ಮಾಡೋದಿಲ್ಲ. ಈ ತಿಂಗಳಲ್ಲಿ ಅರಳಿರ್ತಕ್ಕಂಥ ಹೂಗಳು ಬೇರೆ ಇರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಹೂಗಳು ಬೇರೆ ಇರುತ್ತೆ. ಇಲ್ಲಿಂದ ನಾವು ಸ್ಥಳಾಂತರ ಜೇನು ಕೃಷಿ ಮಾಡಿದಾಗ ಬೇರೆ ಬೇರೆ ರೀತಿ ಹೂಗಳು ಇರುತ್ತೆ.
ರೈತ ಈಗ ನಾವು ಏನಾದ್ರೂ ಬೆಳಿತಾ ಇರ್ತೀವೋ ಆ ರೀತಿ ಬಣ್ಣಗಳು ಇದರಲ್ಲಿ ಬದಲಾಗುತ್ತೆ, ಟೇಸ್ಟ್ ಬದಲಾಗುತ್ತೆ. ಈಗ ಒಂದು ಎಕರೆಯಲ್ಲಿ ನಮ್ಮ ಒಂದು 5 ಜೇನು ಪೆಟ್ಟಿಗೆನ ಇಟ್ಕೊಂಡ್ಬಿಡಿ. 5 ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ನಮಗೆ ಬೆಳೆ ಪರಾಗಸ್ಪರ್ಶ ಅನ್ನೋದಾಗುತ್ತೆ, ಅತಿ ಹೆಚ್ಚು ಇಳುವರಿ ಬರುತ್ತೆ. ಮೇನ್ ಆಗಿ ರೈತರಿಗೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ, ಜೇನುತುಪ್ಪ ಬರುತ್ತೆ. ಈ ಮೇಣ ಅತಿ ಅಮೂಲ್ಯವಾಗಿ ಇವಾಗ ದುಬಾರಿ ಇದೆ, ಈ ಮೇಣನೂ ಸಿಗುತ್ತೆ. ಮೇಡಮ್ ಇವಾಗ ನೀವು ನೋಡ್ತಾ ಇರ್ಬೋದು ಕರುನಾಡ ಸಾಧಕರು ಅಂತೇಳಿ, ಅದಾದ ನಂತರ ಬೆಂಗಳೂರಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ. ಈ ಶ್ರೇಷ್ಠ ಜೇನು ಕೃಷಿಕ ಅಂತೇಳಿ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿರೋದು. ರಾಯಚೂರು ವಿಶ್ವವಿದ್ಯಾನಿಲಯ ಜಿಲ್ಲಾ ಮಟ್ಟದ ಶ್ರೇಷ್ಠ ಜೇನು ಕೃಷಿಕ ಅಂತೇಳಿ ಅದು ಒಂದು ಅವಾರ್ಡ್ ಬಂದಿದೆ. ಆಮೇಲೆ ಅದು ನಮ್ದು ಫುಡ್ ಲೈಸೆನ್ಸ್. ಈ ಫುಡ್ ಲೈಸೆನ್ಸ್ ಅಂದ್ರೆ ಈ ಜೇನುತುಪ್ಪವನ್ನ ನಾವು ಲ್ಯಾಬ್ ರಿಪೋರ್ಟರಿಗೆ ಕೊಟ್ಟು ಜೇನನ್ನ ಟೆಸ್ಟ್ ಮಾಡಿಸಿ ನೇರವಾಗಿ ನಾವು ಗ್ರಾಹಕರಿಗೆ ಕೊಡ್ತಕ್ಕಂಥದ್ದು. ಇದು ಒಂದು ಗ್ಲಾಸ್ ಬಾಟ್ಲಲ್ಲಿ ಕೊಡ್ತಾ ಇರೋದು. 1 kgಗೆ ಇದು 900 ರೂಪಾಯಿ ಆಗುತ್ತೆ. ಇದು ಒಂದು ಪೆಟ್ ಬಾಟ್ಲಲ್ಲಿ, ಇದು ಅರ್ಧ kg ಬಾಟ್ಲು, 1 kg ಬಾಟ್ಲಲ್ಲಿ ಕಳಿಸ್ಕೊಡ್ತೀನಿ. 1 kg ಬೇಕು ಅಂತ ಹೇಳಿದ್ರೆ 1 kgಗೆ 800 ರೂಪಾಯಿ ಆಗುತ್ತೆ ಪೆಟ್ ಬಾಟ್ಲಲ್ಲಿ ಕಳ್ಸೋದಾದ್ರೆ. ಇದು ಗ್ಲಾಸ್ ಬಾಟ್ಲಲ್ಲಿ 100 rupees ಸ್ವಲ್ಪ ಜಾಸ್ತಿ ಆಗುತ್ತೆ, ಕೊರಿಯರ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ. ಇವಾಗ ನೀವು ನಮ್ಮ ಜೇನು ಸಾಕಾಣಿಕೆ ಬಗ್ಗೆ ಏನು ವಿವರವಾಗಿ ಎಲ್ಲ ಮಾಹಿತಿನ ನೀಡಿದೀವಿ. ಇದನ್ನ ನೀವು ಮನೆಯಲ್ಲೇ ಕುತ್ಕೊಂಡು ನೇರವಾಗಿ ಈಗ ಸಾರಿ ಬಿಸ್ನೆಸ್ ಇನ್ನೊಂದು ಮತ್ತೊಂದು ಏನ್ ಮಾಡ್ತಾ ಇದ್ದೀರಾ, ನಮ್ಮ ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಕೆಲಸ ಇಲ್ಲ ಅಂತ ಕುತ್ಕೊಂಡು ಸುಮ್ಮನೆ ಖಾಲಿ ಇರೋದಕ್ಕಿಂತ ನಮ್ಮ ಹತ್ರ ಬಲ್ಕ್ ಆಗಿ ಜೇನುತುಪ್ಪವನ್ನ ತಗೊಂಡು ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ತಗೊಂಡು ನೇರವಾಗಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಉದ್ಯಮವಾಗಿ ಸ್ಟಾರ್ಟ್ ಮಾಡಿ ಒಂದು 9 ವರ್ಷ ಆಗಿದೆ. ಜೇನು ಸಾಕಾಣಿಕೆಯನ್ನ ಮಾಡೋದ್ರಿಂದ ರೈತರಿಗೆ ಅತಿ ಅಮೂಲ್ಯ ಲಾಭಗಳಿದೆ. ಪ್ರತಿಯೊಬ್ರು ಜೇನು ಸಾಕಾಣಿಕೆ ಮಾಡಿ, ಈ ಪ್ರಕೃತಿಗೆ ಏನಾದ್ರೂ ನೀವು ಕೊಡ್ಬೇಕು ಅನ್ನೋದಾದ್ರೆ ಜೇನು ಹುಳುಗಳನ್ನೇ ಸಾಕಾಣಿಕೆ ಮಾಡಿ.